ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಈ ವಾರ ನಾವು ಹೊರಟಿರುವಂತಹದ್ದು ಶತಾಯುಷಿ ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧರಾಗಿರುವಂತಹ ಶಿವಕುಮಾರ ಸ್ವಾಮೀಜಿಗಳು ನೆಲೆಸಿರುವ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಆ ದೇಗುಲದ ದರ್ಶನಕ್ಕೆ ಪಯಣ ಬೆಳೆಸೋಣ. ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೆಬ್ಬಾಗಿಲಿನಂತಿರುವ ಊರು ತುಮಕೂರು. ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ಈ ತುಮಕೂರಿನ ಪಕ್ಕದಲ್ಲೇ ಇದೆ ಕ್ಯಾತ್ಸಂದ್ರ. ಅಲ್ಲಿನ ಅತ್ಯಂತ ಪ್ರಸಿದ್ಧವೆನಿಸಿದ ಕ್ಷೇತ್ರವೇ ಸಿದ್ಧಗಂಗಾ. ಸಿದ್ಧಗಂಗೆಯನ್ನ ಶುದ್ಧ ಗಂಗೆ ಅಂತ ಕರೀತಾರೆ. ಅಂತಹ ಗಂಗೆ ಉದ್ಭವಿಸಿದಂತಹ ಪುಣ್ಯ ಕ್ಷೇತ್ರವಿದು. ಆಕೆ ಇಲ್ಲಿ ಉದ್ಭವಿಸಲಿಕ್ಕೆ ಕಾರಣೀಕರ್ತರು ಯಾರು? ಅದೆಲ್ಲ ಕಥೆಯನ್ನ ಕೇಳೋಣ. ಈ ದೇವಸ್ಥಾನವನ್ನ ನೋಡ್ತಾ ಇದರ ಮಹತ್ವವನ್ನ ಬನ್ನಿ ಅರಿಯೋಣ. ವೃದ್ಧರೂ ಸಹ ಹತ್ತಬಹುದಾದ ವಿಸ್ತಾರದ ಕಲ್ಲು ಚಪ್ಪಡಿ ಹೊಂದಿರುವಂಥ ಮೆಟ್ಟಿಲುಗಳಿವೆ. ಸುಲಭವಾಗಿ ಬೆಟ್ಟವನ್ನು ಹತ್ತಿಬಿಡಬಹುದು. ನೂರು ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಬಂದು ಸಿಗುವಂತಹ ಈ ಸಿದ್ಧಗಂಗಾ ಬೆಟ್ಟವೇ ಸಿದ್ಧಗಂಗಾ ಮಠದ ಪ್ರಮುಖ ಆಕರ್ಷಣೆ ಕೂಡ. ಜೊತೆಗೆ ಈ ಮಠದ ಸಂಸ್ಥಾಪಕರಾದಂತಹ ಗೋಸಲ ಸ್ವಾಮೀಜಿಗಳು ತಪಸ್ಸುಗೈದಂತಹ ಪ್ರಮುಖ ಸ್ಥಳ. ಅವರ ಶಿಷ್ಯಂದಿರು ಕೂಡ ಇಲ್ಲೇ ತಪಸ್ಸನ್ನ ಕೈದಿದ್ದು. ಜೊತೆಗೆ ಇಲ್ಲಿ ಗಂಗೆ ಉದ್ಭವಿಸಿದ್ದಾಳಂತೆ. ಬನ್ನಿ ಈ ಸ್ಥಳದ ಮಹಿಮೆಯನ್ನ ನಾವು ಕೂಡ ತಿಳಿದುಕೊಳ್ಳೋಣ. ಬೆಟ್ಟದ ಮೇಲಿನ ಗಂಗೆಯ ದರ್ಶನಕ್ಕಾಗಿಯೇ ಇಲ್ಲಿಗೆ ಭಕ್ತರು ಬರುವಂಥದ್ದು. ಇಲ್ಲಿನ ಗಂಗಾಜಲದಿಂದ ತಲೆಗೆ ನೀರನ್ನು ಹಾಕಿಕೊಳ್ಳುವ ಭಕ್ತರಲ್ಲಿ ಧನ್ಯತಾ ಭಾವವನ್ನು ಕಾಣುತ್ತೇವೆ. ಸಿದ್ಧಗಂಗೆಯ ಬೆಟ್ಟದ ಮೇಲೆ ಈ ಗುಹೆಯೊಳಕ್ಕೆ ಬಂದರೆ ಸಿಗುವಂತಹದ್ದು ಗಂಗಮ್ಮನ ದೇಗುಲ. ಅಂದರೆ ಗಂಗೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಗಂಗೆಯನ್ನ ಪ್ರತಿಷ್ಠಾಪಿಸಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಇಲ್ಲಿ ಒಬ್ಬ ತಪಸ್ವಿಗಳು ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಬಂದು ತಪಸ್ಸನ್ನ ಗೈತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಜಂಗಮರೊಬ್ಬರು ಬಂದು ನೀರನ್ನ ಕೇಳಿದ್ರಂತೆ. ಅವರಿಗೆ ಪ್ರಾಣ ಹೋಗುವಂತಹ ಸ್ಥಿತಿ ಇತ್ತಂತೆ. ಆ ಸಂದರ್ಭದಲ್ಲಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಮಂಡಿಯನ್ನ ಬೆಟ್ಟಕ್ಕೆ ಗುದ್ದಿ ನೀರನ್ನ ಹುಟ್ಟಿಸಿದಂತೆ. ನೀರನ್ನ ಹುಟ್ಟಿಸಿದ್ದಕ್ಕೆ
ಕಾರಣದಿಂದಲೇ, ಅದರಲ್ಲೂ ಸಿದ್ದೇಶ್ವರರು ಹುಟ್ಟಿಸಿದಂತಹ ಗಂಗೆಯಾದ ಕಾರಣ ಇದಕ್ಕೆ ಸಿದ್ಧ ಗಂಗೆ ಅಂತ ಕರೆಯಲಾಗ್ತದೆ. ಹಾಗೆಯೇ ಗಂಗೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಬರುವಂತಹ ಭಕ್ತಾದಿಗಳೆಲ್ಲ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿಕ್ಕೆ ಬಂದು ಗಂಗಮ್ಮನಿಗೆ ನಮಿಸ್ತಾರೆ, ಗಂಗಮ್ಮನನ್ನು ಬೇಡ್ಕೊಳ್ತಾರೆ. ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂತಹ ನಂಬಿಕೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳದ್ದು. ತುಂಬು ಮುತ್ತೈದೆಯರು ಬಂದು ಇಲ್ಲಿ ಗಂಗೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆಗಳನ್ನು ಕಟ್ಟಿಕೊಂಡು ಗಂಗೆಯನ್ನು ಪೂಜಿಸುವಂಥ ಎಷ್ಟೋ ಮಂದಿ ಭಕ್ತರನ್ನು ನಾವಿಲ್ಲಿ ಕಾಣಬಹುದು. ಆ ತಾಯಿ ಹತ್ರ ನಾವೇನೇ ಬೇಡ್ಕೊಂಡ್ರೂ ಸಹ ನಮ್ಮ ಹರಕೆನ, ನಮ್ಮ ಮನದಾಸೆನ ಆ ತಾಯಿ ಪೂರೈಸ್ತಾಳೆ. ಅದೇ ರೀತಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ, ಆ ದೇವ್ರಿಗೂ ನಾವೇನೇ ಹರಕೆಗಳನ್ನು ಕೇಳ್ಕೊಂಡ್ರೂ ಸಹ ಅದನ್ನು ಈಡೇರಿಸ್ಕೊಂಡು ಬರ್ತಾ ಇದೆ ಇರುವಂಥ ಒಂದು ಪುಣ್ಯಕ್ಷೇತ್ರ. ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಗೈದಿದ್ದರು ಅನ್ನೋ ಕಾರಣಕ್ಕೆ ಸಿದ್ಧಗಂಗೆ ಅನ್ನೋ ಹೆಸರೂ ಇದೆಯಂತೆ. ಈ ಸ್ವಾಮಿಗಳನ್ನು ಅನುಸರಿಸುವ, ಆರಾಧಿಸುವ ಭಕ್ತ ಸಾಗರವೇ ಇದೆ. ಗಂಗೆಯ ದರ್ಶನ ಪಡೆದು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದರೆ ನಿಮಗೆ ಸಿಗುವಂಥದ್ದು ಸಿದ್ಧಲಿಂಗೇಶ್ವರನ ಸನ್ನಿಧಿ. ನಿಮಗೆ ಎಡೆಯೂರು ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಗೊತ್ತಿರಬೇಕಲ್ಲ, ಅವರು ತಪಸ್ಸುಗೈದಂತಹ ಪುಣ್ಯ ಸ್ಥಳವಿದು. ಇಲ್ಲಿ ಅವರಿಗಾಗಿಯೇ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಜೊತೆಗೆ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನೆರವೇರ್ತವೆ. ಬನ್ನಿ, ಹಾಗಿದ್ರೆ ಸನ್ನಿಧಿಯಲ್ಲಿ ಇದ್ದೇವೆ, ದೇವರ ದರ್ಶನ ಮಾಡಿ ಬರೋಣ. ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಜಯ ದೇವ ಜಯ ದೇವ ಜಯ ದೇವ. ಮೂರು ಗುಣಗಳ ಕಾರ್ಯದಿ ಸೇರದಿರುವವಗೆ, ತೋರುವ ಈ ವಿಶ್ವಕ್ಕೆ ಆಧಾರವೆನಿಸಿಹಗೆ, ಧೀರನಾಗಿಹ ಚಿತ್ಸುಖ ಸಾರ ರೂಪನಿಗೆ, ನಾರಿ ನರ ಭೇದಗಳನ್ಮತಿ ತೋರದ ಪ್ರಭುವರಗೆ, ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ದೇವ ಜಯ ದೇವ ಜಯ ದೇವ ಜಯ ದೇವ. ಗಣನಿಗೆ ಸಿಗದಿಹನ ಗಣಿತ ಘನ ಚಿತ್ರೂಪನಿಗೆ, ದಿನಮಣಿ ಶಶಿವಗ್ನಿಗಳನ್ನು ಅನುದಿನ ಬೆಳಗಿಪಗೆ, ಜನಿಮೃತಿ ಇರದಿಹನದ್ವಯ ಚಿನ್ಮಯ ನೆನಿಸಿಹಗೆ, ಮುನಿಜನ ಹೃದಯ ವಿಹಾರಿಗೆ ಘನ ಗುರು ಮೂರುತಿಗೆ. ಈ ಕ್ಷೇತ್ರವನ್ನು ಸ್ಥಾಪಿಸಿದಂಥ ಉದ್ದಾನ ಶಿವಯೋಗಿಗಳು ತಪಸ್ಸು ಮಾಡಿದ ಜಾಗವೂ ಕೂಡ ಇದೇ ಬೆಟ್ಟದಲ್ಲೇ. ಜಯ ದೇವ ಜಯ ದೇವ ಜಯ ದೇವ ಜಯ ದೇವ. ಇಷ್ಟಕ್ಕೆ ಈ ಕ್ಷೇತ್ರ ದರ್ಶನ ಮುಗಿಯುವುದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ದರ್ಶಿಸಲೇಬೇಕಾದ ಮಹಾನ್ ಚೇತನ ಶಕ್ತಿ ಒಂದಿದೆ. ಆ ಚೇತನವೇ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಸಹಸ್ರಾರು ಮಕ್ಕಳಿಗೆ ಜ್ಞಾನ ಭಿಕ್ಷೆಯನ್ನು ನೀಡುತ್ತಾ ಅರಿವೇ ಗುರು,
ಅರಿವೇ ದೈವ ಅನ್ನುವ ಶ್ರೇಷ್ಠ ಕಾಯಕದಲ್ಲಿ ತೊಡಗಿ ಅದೆಷ್ಟೋ ಮಕ್ಕಳ ಉದ್ಧರತೆಗೆ ಕಾರಣವಾಗಿದೆ ಈ ಕ್ಷೇತ್ರ. ಅದೆಲ್ಲದರ ರೂವಾರಿತ್ವ ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳದ್ದು. ಕಂಜೋದ್ಭೂತಂ ನಿಖಿಲ ಜಗದಾನಂದ ಹೇತುಂ ಮಹಾಂತಂ